2025ರ ನಾಡ ಹಬ್ಬ ದಸರಾಗೆ ಏನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂಥದ್ದು. ಇನ್ನು ವೀರನಹೊಸಹಳ್ಳಿಯಿಂದ ಗಜಪಯಣ ಈಗಾಗಲೇ ಪ್ರಾರಂಭ ಆಗಿದೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಏನು ಬೆಳಗಿನಿಂದಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿತ್ತು. ಏನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂಥದ್ದು. ಸೆಪ್ಟೆಂಬರ್ 22ಕ್ಕೆ ದಸರಾ ಚಾಲನೆ ಆಗುತ್ತೆ. ಒಂದು ತಿಂಗಳ ಮುಂಚಿತವಾಗಿ ಈಗಾಗಲೇ ಆನೆಗಳು ಕೂಡ ಈಗಾಗಲೇ ಮೈಸೂರಿನತ್ತ ಪಯಣ ಬೆಳೆಸಿರುವಂಥದ್ದು. ಒಟ್ಟಾರೆ ಮೊದಲ ಹಂತದಲ್ಲಿ 9 ಆನೆಗಳು ಈಗಾಗಲೇ ಮೈಸೂರಿನತ್ತ ಪಯಣ ಬೆಳೆಸಿರುವಂಥದ್ದು. ಬೆಳಗ್ಗೆ ನಡೆದಂತಹ ಅಭಿಜನ್ ನಕ್ಷತ್ರದಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಪೂಜೆ ಸಲ್ಲಿಕೆ ಆಗಿರುವಂಥದ್ದು. ಈ ಒಂದು ಪೂಜೆಗೆ ಅರಣ್ಯ ಸಚಿವರು ಕೂಡ ಚಾಲನೆ ಕೊಟ್ಟಿರುವಂಥದ್ದು. ಒಟ್ಟಾರೆ ಈಗ ಮೈಸೂರಿನತ್ತ ಈಗಾಗಲೇ 9 ಆನೆಗಳು ಈಗಾಗಲೇ ಪಯಣ ಬೆಳೆಸಿದೆ. ಮೊದಲನೇ ಹಂತದ ಆನೆಗಳು ಈಗಾಗಲೇ ಮೈಸೂರಿನತ್ತ ತೆರಳುತ್ತಿರುವಂಥದ್ದು. ಕಂಜನ್, ಭೀಮಾ, ಲಕ್ಷ್ಮಿ, ಕಾವೇರಿ ಹಾಗೂ ಮಹೇಂದ್ರ, ಏಕಲವ್ಯ, ಧನಂಜಯ ಹಾಗೂ ಅಭಿಮನ್ಯು ಈಗಾಗಲೇ ಮೈಸೂರಿನತ್ತ ಪಯಣ ಬೆಳೆಸ್ತಾ ಇರೋದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು 7ನೇ ತಾರೀಕು ಅಂದ್ರೆ ಇಲ್ಲಿಂದ ಹೋದಂತ ಸಂದರ್ಭದಲ್ಲಿ ಈ ಒಂದು ಜಾಗದಿಂದ ಆನೆಗಳು ಮೈಸೂರಿಗೆ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮೈಸೂರಿನ ಅಶೋಕಪುರಂನ ಅರಣ್ಯ ಭವನ ಇದೆ. ಈ ಒಂದು ಅರಣ್ಯ ಭವನದಲ್ಲಿ ಇರಿಸಿ ತದನಂತರ 7ನೇ ತಾರೀಕು ಅರಮನೆಗೆ ಕರೆದುಕೊಂಡು ಹೋಗುವಂತ ಕ್ರಮ ಕೂಡ ಮುಂದಾಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಆನೆಯನ್ನ ಈಗಾಗಲೇ ಮೈಸೂರಿನತ್ತ ಪಯಣ ಬೆಳೆಸಿರುವಂತದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಒಟ್ಟಾರೆ 2025ರ ದಸರಾಗೆ ಈಗಾಗಲೇ ಗಜಪಯಣ ಕೂಡ ಮೈಸೂರಿನತ್ತ ಪಯಣ ಬೆಳೆಸಿರುವಂಥದ್ದು. 2ನೇ ಹಂತದಲ್ಲಿ 5 ಆನೆಗಳು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಬರಲಿಕ್ಕೆ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.